ಕೂದಲು ತಿಕ್ಕಾಗಿ ಶೈನಿಂಗಾಗಿ ಕಾಣೋಕ್ಕೆ ಮನೆಯಲ್ಲೇ ನಾವು ಮನೆಮದ್ದನ್ನ ಮಾಡ್ಕೋಬೋದು. ಹೇಗೆ ಅಂದರೆ ತೋರಿಸ್ತೀನಿ. ಫಸ್ಟು ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಇವಾಗ ನಾವು ಒಂದು 4 ಟೇಬಲ್ ಸ್ಪೂನ್ ಆಫ್ ಟೀ ಪೌಡ್ರನ್ನ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಟೀ ಪೌಡ್ರನ್ನ ಹಾಕಬೇಕು. ಮತ್ತು ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿದ ನಂತರ ಇವಾಗ ಸ್ವಲ್ಪ ನಾನು ಮೆಂತ್ಯ ಕಾಳನ್ನ ಹಾಕಿದ್ದೀನಿ. ನೋಡಿ, ಇದು ಮೆಂತ್ಯ ಕಾಳನ್ನ ಎಲ್ಲನೂ ಹಾಕಿದ್ಮೇಲೆ ಇವಾಗ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಕುದೀತದೆ ನೀರು. ಇವಾಗ ಸ್ವಲ್ಪ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಡ್ಯಾಂಡ್ರಫ್ಸ್ ಎಲ್ಲನೂ ರಿಮೂವ್ ಮಾಡುತ್ತೆ ಈರುಳ್ಳಿ. ಸೊ ಇವಾಗ ನಾನು ಸ್ವಲ್ಪ ಕರಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲನೂ ಸ್ವಲ್ಪನೇ ಹಾಕಿ ಸ್ವಲ್ಪ ಕರಿ ಜೀರಿಗೆ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈ ಥರ ಹೈ ಫ್ಲೇಮಲ್ಲಿ ಕುದೀತಾ ಇದೆ. ಸ್ವಲ್ಪ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಅದನ್ನ ಈ ಥರ ಕುದಿಸ್ಬೇಕು. ಇದು ಎಷ್ಟು ಕುದಿಯುತ್ತೆ ಅಷ್ಟು ಒಳ್ಳೆಯದು. ಇವಾಗ ನೂಪುರ್ ಹೆನ್ನಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪೌಡರ್ ನೂಪುರ್ದು. ಇದನ್ನ ನಾನು ಸ್ವಲ್ಪ ಇಲ್ಲಿ 2 ಜನಕ್ಕೆ ಆಗೋಷ್ಟು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೂಪುರ್ ಹೆನ್ನಾ ಪೌಡರ್ನ ಹಾಕ್ಕೋಬೇಕು. ಇದನ್ನ ನೈಟ್ ಹೊತ್ತಲ್ಲಿ ಮಾತ್ರ ಕಲಸಿಕ್ಕಿದ್ರೆ ಬೆಳಗ್ಗೆ ಹೊತ್ತಲ್ಲಿ ನೀವು ಹಚ್ಕೋಬೋದು. ಇಲ್ಲ 8 ಅವರ್ ನೆನೆಸಿದ್ರೂ ಸಾಕು. ಇದನ್ನು ಇವಾಗ ಇದು ಕುದೀತಾ ಇದೆ, ಇದನ್ನೇ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ತಣ್ಣಗಾಗಬೇಕಿದೆ. ಇವಾಗ ತಣ್ಣಗಾದಮೇಲೆ ಇವಾಗ ಇದಕ್ಕೆ ಈ ಥರ ಹೋಲ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಅದನ್ನು ಡಿಕಾಕ್ಷನ್ ಥರ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಇದಕ್ಕೆ ಸೋಸ್ಕೋಬೇಕು. ನೋಡಿ, ಈ ಥರ ಎಲ್ಲನೂ ನೀಟಾಗಿ ಇದಕ್ಕೆ ಸೋಸ್ಕೋಬೇಕು. ಇದನ್ನ ನಾವು ನೈಟ್ ಹೊತ್ತಲ್ಲಿ ಮಾಡಿರೋದು. ನೀವು ಯಾವಾಗ ಬೇಕಂದ್ರೂ ಮಾಡಿಟ್ಕೋಬೋದು. 6 ಅವರ್ಸ್ 7 ಅವರ್ಸ್ ನೆನೆದ್ರೆ ಸಾಕು. ಈ ಥರ ನಾವು ಕರಿ ಬಾಣಲಿಯಲ್ಲಿ ಇದು ಕಬ್ಬಿಣದ್ದು ಅದರಲ್ಲಿ ನೆನೆಸಿಟ್ಟಿದ್ದೀವಿ. ಈ ಥರ ಇದನ್ನ ಅದಕ್ಕೆ ಇನ್ನೊಂಚೂರು ನೀರು ಬೇಕಂದರೆ ಅದರಲ್ಲೇ ನೀರು ಹಾಕ್ಕೊಂಡು ಮತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಗಂಟು ಹೋಗೋಟದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಏನಾದರೂ ಕವರ್ ಇದ್ದರೆ ಅದ್ರ ಮೇಲೆ ಈ ಥರ ಇದನ್ನ ಮುಚ್ಚಿಬಿಟ್ಟು ಓವರ್ನೈಟ್ ಬಿಡಿ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ನೋಡಿ ಕಲರೆಲ್ಲ ಬಿಟ್ಕೊಂಡಿದೆ. ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ನೋಡಿ, ಈ ಥರ ಕೈಯಲ್ಲೇ ನೀವು ನೀಟಾಗಿ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಮತ್ತೆ ಮಿಕ್ಸ್ ಮಾಡಿದ ನಂತರ ಇವಾಗ ತಲೆಗೆ ಅಪ್ಲೈ ಮಾಡಬೇಕು. ಎಣ್ಣೆ ಹಾಕೊಂಡ್ಬಿಟ್ಟು ಅಪ್ಲೈ ಮಾಡಬಾರ್ದು. ಎಣ್ಣೆ ಹಾಕ್ದೇನಿದ್ದಾಗ ಇದನ್ನು ಅಪ್ಲೈ ಮಾಡಬೇಕು. ಎಣ್ಣೆ ಹಾಕಿದ್ರೆ ಇದು ಎಣ್ಣೆ ತಲೆಗೆ ಹಿಡಿಯಲ್ಲ. ಸೊ ಇದಕ್ಕೆ ಇವಾಗ ಈ ಥರ ನೀಟಾಗಿ ಭಾಗ ತೆಗೆದು ನೀಟಾಗಿ ತಲೆ ಕೂದಲಿಗೆಲ್ಲನೂ ಹಚ್ಬೋದು. ಇವಾಗ ಬಿಳಿ ಕೂದಲಾಗಿರೋರಿಗೆ ಅವ್ರಿಗೆಲ್ಲ ಇದನ್ನ ಮಾಡ್ಕೋಬೋದು. ವಾರಕ್ಕೆ ಒಂದು ಸತಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಕೂದಲು ಶೈನಿಂಗ್ ಕೂಡ ಇರುತ್ತೆ, ತಿಕ್ಕಾಗಿ ಕೂಡ ಬರುತ್ತೆ. ನೋಡಿ, ತಲೆಗೆ ಪೂರ್ತಿ ಇದನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅದು ಹಚ್ತಾ ಇರುವಾಗ ಒಂದು ವೀಡಿಯೋ ಮಾಡ್ಕೊಂಡು ಹಾಕೋಕ್ಕಾಗಲ್ಲ. ಫುಲ್ ವೀಡಿಯೋ ಆದಮೇಲೆ ನೋಡಿ ಈ ಥರ ಪೂರ್ತಿ ಇದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ಇದನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಶಾಂಪು ಹಾಕಬಾರ್ದು. ವಾಶ್ ಮಾಡಾದ್ಮೇಲೆ ಹೇಗಾಗುತ್ತೆ ತೋರಿಸ್ತೀನಿ ನೋಡಿ. ಈ ಥರ ತಿಕ್ಕಾಗಿ ಶೈನಿಂಗಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ. ಥ್ಯಾಂಕ್ ಯು.